ಇವತ್ತು ಸಾಯಂಕಾಲ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಇದೆಲ್ಲದರ ನಡುವೆ 20 ಜನ ನೂತನ ಸಚಿವರುಗಳ ಹೆಸರುಗಳು ಕೂಡ ಫೈನಲ್ ಆಗಿದೆ. ಗಮನಿಸಿದ್ವಿ, ಜಾತಿವಾರು, ಪ್ರಾಂತ್ಯವಾರು ಅವರವರ ಕೆಪಾಸಿಟಿಗೆ ತಕ್ಕನಾದಂಥ ಆಧಾರದಲ್ಲಿ ಆಯ್ಕೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಸಾಕಷ್ಟು ಹೊಸಬರಿಗೆ ಮಣೆ ಹಾಕಲಾಗಿದೆ. OBC ನಾಯಕರಿಗೆ ಬಂಪರು, ಅಲ್ಪಸಂಖ್ಯಾತ ನಾಯಕರಿಗೂ ಕೂಡ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದ ಒಂದಷ್ಟು ಜನರಿಗೆ ಶಾಕ್ ಕೊಡಲಾಗಿದೆ. ಇದೆಲ್ಲದರ ನಡುವೆ DK ಶಿವಕುಮಾರ್ ಅವರು ಸಾಕಷ್ಟು ಸ್ಟ್ರಾಟರ್ಜಿಯನ್ನು ಮಾಡಿ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಆಯ್ಕೆ ಮಾಡಿದ್ದಾರೆ ನೂತನ ಸಚಿವರುಗಳನ್ನು. ಅದರಲ್ಲಿ ಒಕ್ಕಲಿಗರ ವಿಚಾರಕ್ಕೆ ಬರೋದಾದರೆ DK ಶಿವಕುಮಾರ್ ಸೇರಿದಂತೆ ಕೃಷ್ಣ ಭೈರೇಗೌಡರಿದ್ರು ಮೊದಲನೇ ಲಿಸ್ಟಲ್ಲಿ. ಇನ್ನು ಎರಡನೇ ಲಿಸ್ಟ್ ವಿಚಾರಕ್ಕೆ ಬರೋದಾದರೆ 3 ಜನರೂ ಕೂಡ HD ದೇವೇಗೌಡರ ಗರಡಿಯಲ್ಲಿ ಪಳಗಿದಂಥವರೇ. ಇಲ್ಲಿ DK ಶಿವಕುಮಾರ್ ಅವರು ತ್ರಿಶೂಲಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರಾ? HD ಕುಮಾರಸ್ವಾಮಿಯವರನ್ನ ಹಣಿಯಲು DK ಶಿವಕುಮಾರ್ ಅವರಿಂದ ತ್ರಿಶೂಲಾಸ್ತ್ರ ಪ್ರಯೋಗ ಆಗ್ತಾ ಇದೆಯಾ ಅನ್ನುವ ಚರ್ಚೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ನೋಡಿ, ಎರಡನೇ ಲಿಸ್ಟಲ್ಲಿ ಮಾಗಡಿ ಶಾಸಕರಾದಂತಹ HC ಬಾಲಕೃಷ್ಣ ಮೊದಲನೇ ಬಾರಿಗೆ ಮಿನಿಸ್ಟರ್ ಆಗ್ತಾ ಇದ್ದಾರೆ. HC ಬಾಲಕೃಷ್ಣ ಅವರು 93ರಿಂದ ರಾಜಕೀಯದಲ್ಲಿದ್ದರು, JDS ಪಕ್ಷದಲ್ಲಿದ್ದರು, BJPಯಲ್ಲೂ ಕೂಡ ಇದ್ದರು. ಅದಾದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರೂ ಕೂಡ ಅವರಿಗೆ JDS ಅಲ್ಲಿದ್ದಾಗಲೂ ಬಾಲಕೃಷ್ಣ ಅವರು ಮಿನಿಸ್ಟರ್ ಆಗಿರಲಿಲ್ಲ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಮೊದಲ ಬಾರಿಗೆ ಮಿನಿಸ್ಟರ್ ಆಗ್ತಾ ಇದ್ದಾರೆ. HC ಬಾಲಕೃಷ್ಣ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ನಾಯಕರು. ಅದರ ಜೊತೆಗೆ ಬಾಲಕೃಷ್ಣ ಅವರ ಜೊತೆಗೆ ಚಲುವರಾಯಸ್ವಾಮಿ ಅವರು 2 ಬಾರಿ ಮಿನಿಸ್ಟರ್ ಆಗಿದ್ರು. ಈಗ 3ನೇ ಬಾರಿಗೆ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಚಲುವರಾಯಸ್ವಾಮಿ JDS ಅಲ್ಲಿ ಇದ್ದಾಗಲೂ ಮಿನಿಸ್ಟರ್ ಆಗಿದ್ರು. ಕಳೆದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಮಿನಿಸ್ಟರ್ ಆಗಿದ್ರು, ಕೃಷಿ ಸಚಿವರಾಗಿದ್ರು. ಈಗ ಮತ್ತೊಮ್ಮೆ ಮಿನಿಸ್ಟರ್ ಪಟ್ಟ ಸಿಗ್ತಾ ಇದೆ ಚಲುವರಾಯಸ್ವಾಮಿ. ಹಾಗೆ ಅರಸೀಕೆರೆ ಶಾಸಕರಾದಂತಹ KM ಶಿವಲಿಂಗೇಗೌಡರು ಕೂಡ ಮೊದಲ ಬಾರಿಗೆ ಮಿನಿಸ್ಟರ್ ಆಗ್ತಾ ಇದ್ದಾರೆ. ನೋಡಿ, 3 ಜನರು ಕೂಡ ದೇವೇಗೌಡರ ಗರಡಿಯಲ್ಲಿ ಪಳಗಿದಂಥವರೇ, JDS ಪಕ್ಷದಲ್ಲಿ ಇದ್ದಂಥವರೇ. ಅದು 1 ವರ್ಷ 2 ವರ್ಷ ಅಲ್ಲ, ಸಾಕಷ್ಟು ವರ್ಷ ತಮ್ಮ ರಾಜಕೀಯ ಜೀವನವನ್ನ ಆರಂಭ ಮಾಡಿದ್ದು ಕೂಡ JDS ಪಕ್ಷದಿಂದಲೇ. ಇಲ್ಲಿ DK ಶಿವಕುಮಾರ್ ಅವರು ಸಾಕಷ್ಟು ಲೆಕ್ಕಾಚಾರವನ್ನ ಹಾಕಿ ಅಳೆದು ತೂಗಿ ಎರಡನೇ ಲಿಸ್ಟನ್ನು ಫೈನಲ್ ಮಾಡಿರೋದು. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು DK ಶಿವಕುಮಾರ್ ಅವರು ಈ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು, JDS ವಿರುದ್ಧ ಹೋರಾಡೋದಕ್ಕೆ DK ಶಿವಕುಮಾರ್ ಅವರು 3 ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ದಾರೆ. ತ್ರಿಶೂಲಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. 3 ಒಕ್ಕಲಿಗ ನಾಯಕರುಗಳಿಗೆ ಮಂತ್ರಿ ಸ್ಥಾನ, ಅಲ್ಲಿಗೆ 3+2 ಅಂದ್ರೆ ಮೊದಲನೇ ಲಿಸ್ಟಲ್ಲಿ DK ಶಿವಕುಮಾರ್ ಅವರು CM ಪ್ಲಸ್ ಕೃಷ್ಣ ಭೈರೇಗೌಡರು ಅವರು ಒಕ್ಕಲಿಗ ನಾಯಕರು. ಈಗ 3 ಜನ, 5 ಜನ. ಈಗ 3 ಜನ ಏನಿದ್ದಾರೆ, ಈ 3 ಜನ ಕೂಡ JDS ಪಕ್ಷದಲ್ಲಿ ಇದ್ದಂಥವರೇ. ಅವರು JDS ಇಂದ ಕಾಂಗ್ರೆಸ್ಸಿಗೆ ಬಂದಂಥವರು. ಇವರನ್ನ ಇಟ್ಕೊಂಡು DK ಶಿವಕುಮಾರ್ ಅವರು JDS ಪಕ್ಷವನ್ನ ಹಣಿಯೋದಕ್ಕೆ, ಕುಮಾರಸ್ವಾಮಿಯವರ ವಿರುದ್ಧ ಹೋರಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಯಾಕಂದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಮಂಡ್ಯ JDS ಭದ್ರಕೋಟೆಯಾಗಿದ್ದಂತಹ ಕ್ಷೇತ್ರ ಮಂಡ್ಯ ಮತ್ತು ಹಾಸನದಲ್ಲಿ ಎಷ್ಟರ ಮಟ್ಟಿಗೆ ಮ್ಯಾಜಿಕ್ ಮಾಡಿದ್ರು. ಯಾಕಂದರೆ ಅರಸೀಕೆರೆ ಕ್ಷೇತ್ರ JDSನ ಭದ್ರಕೋಟೆಯಾಗಿತ್ತು, ಅಲ್ಲಿ ಕಾಂಗ್ರೆಸ್ ಅರಳುತ್ತೆ. ಇನ್ನು ಮಂಡ್ಯ ವಿಚಾರಕ್ಕೆ ಬಂದರೆ, ಮಂಡ್ಯದಲ್ಲಿ 2023ರಲ್ಲಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಮಂಡ್ಯದಲ್ಲಿ ಮ್ಯಾಜಿಕ್ ಮಾಡುತ್ತೆ, JDS ಪಕ್ಷಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತ ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತು. ಅಲ್ಲೆಲ್ಲ DK ಶಿವಕುಮಾರ್ ಅವರ ಸ್ಟ್ರಾಟರ್ಜಿ ವರ್ಕ್ ಆಯಿತು. ಹಾಗಾಗೇನೆ ಇಲ್ಲಿ ಕುಮಾರಸ್ವಾಮಿಯವರನ್ನ ಹಣಿಬೇಕು, ಕುಮಾರಸ್ವಾಮಿಯವರ ವಿರುದ್ಧ ಹೋರಾಡಬೇಕು. 2028ಕ್ಕೆ ಇನ್ನೂ JDS ನಲ್ಲಿರುವಂಥ ಒಂದಷ್ಟು ಭದ್ರಕೋಟೆಗಳನ್ನು ತಮ್ಮ ಕೈವಶ ಮಾಡ್ಕೋಬೇಕು ಅನ್ನೋದಕ್ಕೇನೆ, ಒಕ್ಕಲಿಗ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳಿಬೇಕು, JDS ವೋಟ್ಗಳನ್ನು. ಆ ಕಾರಣದಿಂದಲೇ ತ್ರಿಶೂಲಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಈ ತ್ರಿಶೂಲಾಸ್ತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಹೇಗೆ ನಿಭಾಯಿಸ್ತಾರೆ
ಬಾಲಕೃಷ್ಣ ಅವರಿರ್ಬೋದು, ಮಾಗಡಿ ಶಾಸಕರು, ಈಗ ನೂತನ ಸಚಿವರು, ಅವರಿಗೆ ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡದಿಂದ ಅಭಿನಂದನೆಗಳು. ಅದರ ಜೊತೆಗೆ ಚಲುವರಾಯಸ್ವಾಮಿಯವರಿಗೂ ಕೂಡ ಅಭಿನಂದನೆಗಳು. ಅದರ ಜೊತೆಗೆ ಅರಸೀಕೆರೆ ಶಾಸಕರಾದಂತಹ ಶಿವಲಿಂಗೇಗೌಡರಿಗೂ ಕೂಡ ಅಭಿನಂದನೆಗಳು. 3 ಜನ ಒಳ್ಳೆ ಕೆಲಸ ಮಾಡಲಿ ಅಂತ ಕೂಡ ನಾವು ಹಾರೈಸ್ತೀವಿ. ನೋಡೋಣ DK ಶಿವಕುಮಾರ್ ಅವರ ಪ್ಲಾನಿಂಗ್ ಯಾವ ರೀತಿ ವರ್ಕೌಟ್ ಆಗುತ್ತೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಗೊತ್ತಾಗುತ್ತೆ.